ಮನುಷ್ಯರು ಒಮ್ಮೆ ಶಿವನಾಮ ಸ್ಮರಣೆ ನೋಡ್ರಿ ಸಾಕೋತಾರ. ನೀವು ಮೋಸದಿಂದರೇ ನೋಡಿರಿ, ಪ್ರೀತಿಯಿಂದರೇ ನೋಡಿರಿ, ಭಕ್ತಿಯಿಂದರೇ ಮಾಡ್ರಿ. ಇನ್ನೊಬ್ರು ಯಾರೇ ಅತಿದ್ರಂದ್ರೆ ಅದು ನೋಡಿ ಅನಕಾದಿಂದರೇ ಅನ್ರಿ, ಅದು ನಿಮಗೆ ಶ್ರೇಷ್ಠ ಫಲವನ್ನೇ ಕೊಡ್ತೈತಿ ಅಂತ ನಿಜಗುಣವ್ರು ಹೇಳ್ತಾರೆ. ಹೌದಿಲ್ರಿ ಅವ? ನೀವು ತಿಳಿದ್ರೆ ಅನ್ರಿ, ತಿಳಿಲಾರ್ದ್ರೆ ಅನ್ರಿ, ಅದು ಫಲ ಕೊಡೋದು ಅದ್ರ ಧರ್ಮ ಐತಿ. ಇಲ್ಲೆಲ್ಲ ಕೂತ್ರೆ ನಮ್ಮ ಅವುಗಳು ಆ ಕಡೆ ಶರಣರು ಕೂತಾರ. ಯಪ್ಪ ಇಲ್ಲೊಂದು ಏನಾರ ಒಂದು ಬೆಂಕಿ ಕಿಡಿ ಬಿದ್ದಿತ್ತು ಅಂದ್ರೆ ತಿಳಿಲಾರ್ದ್ರೆ ಅದ್ರ ಮೇಲೆ ಕೈ ಇಟ್ಟರು ಸುಡ್ತೈತಿಲ್ರಿ ಅವ. ತಿಳಿಲಾರ್ದ ಇಟ್ಟ ನೀವೇನು ಸುಡಬಾರ್ದತ್ತೈತ್ರಿ ಅದು. ನೀವು ಇದು ಬೆಂಕಿ ಕಿಡಿ ಐತೆ ತಿಳ್ಕೊಂಡು ತಿಳಿದ್ರೆ ಮುಟ್ರಿ ಸುಡತೈತಿ, ತಿಳಿಲಾರ್ದ್ರೆ ಮುಟ್ರಿ ಸುಡತೈತಿ. ಸುಡುವುದೇ ಅದರ ಧರ್ಮ. ಹಂಗ ಭಗವಂತನ ಭಗವತಿಯ ಆ ಭಗವತಿಯ ನಾಮವನ್ನ ಸ್ಮರಣೆಯನ್ನ ತಿಳಿದರೆ ಮಾಡ್ರಿ, ತಿಳಿಲಾರ್ದರೆ ಮಾಡ್ರಿ, ಅದು ಫಲ ಕೊಡುವುದೇ ಅದರ ಧರ್ಮ ಐತಿ. ನಿಮ್ಮ ಮನಸ್ಸಿನ ಇಚ್ಛೆಗಳನ್ನು ಪೂರೈಸ್ತಕ್ಕಂಥ ಧರ್ಮ. ಹಂಗ ಅವ್ರ ತಾರು ಎಲ್ಲೆಲ್ಲಿ ಮತ್ತೆ ಇದನ್ನು ಸ್ಮರಣೆ ಮಾಡೋದ್ರಿಂದ ಏನು ಫಲ ಆಯ್ತು ಅನ್ನೋದು ಬರ್ದಾರ್ರಿ ಅವ್ರ ಮುಂದೆ. ಚಿಂತಿಗೆಯು ಚಿಂತಾಮಣಿಯು ಇದು, ಅಂತು ಕಾಮ್ಯಕ್ಕೆ ಕಾಮದೇನಿದು, ಅಂತು ಕಲ್ಪನೆಗಳಿಗೆ ಕಲ್ಪ ಧ್ರುಮವು ತಾನೇ ಇದು, ಸಂತತವು ಸುಖ ಭಾಗ್ಯ ಭೋಗವು ಇಂತು ಮೆರೆವವು ದೇವಿ ಕರುಣದಿ, ಎಂತು ಪೇಳುವೆ ದೇವಿ ಚರಿತ್ರೆಯ ಗ್ರಂಥ ಮಹಿಮೆಯನು. ಇದು ಯಾರ ಚಿಂತನೆಗಳನ್ನು ಮಾಡ್ತೀರಿ, ಯಾವ ವಸ್ತುವಿನ ಕುರಿತ ಚಿಂತನೆಗಳನ್ನು ಮಾಡ್ತಾರೆ, ಆ ವಸ್ತುಗಳನ್ನು ಒದಗಿಸಿಕೊಡ್ತಕ್ಕಂಥ ಚಿಂತಾಮಣಿ ಇದ್ದಂಗ ಈ ಗ್ರಂಥ. ಏನ್ರಿವ? ಚಿಂತೆಗೆಯು ಚಿಂತಾಮಣಿ ಇದು, ಅಂತು ಕಾಮ್ಯಕ್ಕೆ ಕಾಮಧೇನದು. ಏನು ಕಾಮನೆಗಳ ಇಚ್ಛೆಗಳದಾವ ಆ ಕಾಮನೆಗಳನ್ನು ಪೂರೈಸ್ತಕ್ಕಂಥ ಕಾಮಧೇನು. ಏನು ಕಲ್ಪನಾ ಮಾಡ್ತೀರಿ ಆ ಕಲ್ಪನೆಗಳನ್ನ ಕಲ್ಪಿಸಿದ್ದನ್ನು ಕೊಡ್ತಕ್ಕಂಥದ್ದು ಕಾಮಧೇನು, ಕಲ್ಪವೃಕ್ಷ ಇದು. ಅದಕ್ಕಿಂತಲೂ ಶ್ರೇಷ್ಠ ಅಂತ ಬರೀತಾರೆ. ಇಂಥ ಶ್ರೇಷ್ಠವಾಗಿರ್ತಕ್ಕಂಥ ಗ್ರಂಥವನ್ನ ತಾವೆಲ್ಲ ಓದಲ ಹತ್ತಿರಿ, ಶ್ರವಣ ಮಾಡ್ಲ ಹತ್ತಿರಿ. ಅವ ಇನ್ನೊಂದು ನೋಡ್ರಿ, ಇನ್ನೆರಡು ಶ್ಲೋಕಗಳನ್ನು ಹೇಳಿಬಿಡ್ತೇನೆ. ಯಾವಾಗ ನೋಡಿಬೇಕು ಅಂತ ಕೇಳಿದ್ರೆ, ಒಂದು ದಿನದಿ ಸಮಗ್ರ ಗ್ರಂಥವ ನಂದು ಓದಲಿ ಬೇಕು ಈ ಪರಿ, ಸಂದೇಹ ಇಲ್ಲದೆ ಒಂದು ಸಂವತ್ಸರವು ಓದಿದೊಡೆ, ಅಂದು ಪ್ರತ್ಯಕ್ಷಹಳು ದೇವಿಯು ಒಂದು ಕಂದವ ಓದಿದೊಡೆ ಕೋಯಂದು ಕೊಡುವಳು ಫಲವನಿದ ನಂಬುವುದು ಜಗವೆಲ್ಲ. ಒಂದು ದಿನದಿ ಸಮಗ್ರ ಗ್ರಂಥವ ಅಂದು ಓದಲಿ ಬೇಕಿ ಈ ಪರಿ, ಸಂದೇಹ ಇಲ್ಲದ ಒಂದು ಸಂವತ್ಸರ ಓದಿದೊಡೆ. ಏನ್ರವ? ಒಂದು ಸಂವತ್ಸರ ಅಂದ್ರೆ ಒಂದು ವರ್ಷ. ಒಂದು ವರ್ಷ ದಿನನಿತ್ಯ ಇದೊಂದು ಪೂರ ಗ್ರಂಥ ಮುಗಿಬೇಕ್ರಿ. 18 ಅಧ್ಯಾಯ ಪೂರ್ಣ ಮುಗಿಬೇಕು. ಈ 18 ಅಧ್ಯಾಯ ಪೂರ್ಣ ಮುಗಿಬೇಕು ಒಂದು ದಿವಸ. ಹಿಂಗೆ ದಿನನಿತ್ಯ ಅಂತ ಒಂದು ವರ್ಷ ಯಾರು ಓದ್ತೀರಿ ಅವ್ರ ಮುಂದೆ ಸಾಕ್ಷಾತ್ ದೇವಿನ ಬಂದು ನಿಂದಿರ್ತಾಳ, ನಿಮಗೆ ಬೇಡಿದ ವರಗಳನ್ನು ಕೊಡ್ತಾರಂತ ಚಿದಾನಂದ ಓದಿದ್ರು. ಸತ್ಯವಿದೋತಿ 2 ಸಲ ಒತ್ತು ಕೊಟ್ಟು ಹೇಳ್ಯಾರ ನೋಡಿ. ಸತ್ಯವಿದು ಸುಮ್ಮನೆ ಹೇಳಿಲ್ರಿ ಅವ್ರು. 2 ಸಲ ಹೇಳ್ತಿರಲ್ರಿ ಅವ. ನೀವು ಸಣ್ಣ ಮಗುವಿನನ್ನ ನೀವು ಅಂಗಡಿ ಸಂತಿಗೆ ಕಳಿಸ್ತಿದ್ರಿ ಅಂದ್ರೆ ಏನು ತಮ್ಮ ಸಕ್ರೆ ತೊಂಬ, ಬೆಲ್ಲ ತೊಂಬ, ಉಪ್ಪು ತೊಂಬ, ಎಣ್ಣೆ ತೊಂಬ ತಿಟ್ಟೆಲ್ಲ ಸಂತಿ ಹೇಳ್ರಂದ್ರಿ ಅವ. ಅದು ಒಮ್ಮೆ ಮರಿತಿತ್ರಿ ಅದು ಮಗು. ಏನು ಮಾಡ್ತೀರಿ? ಮತ್ತೊಮ್ಮೆ ಹೇಳ್ತೀರಿ. ಹೇಳಿದ್ನಪ್ಪ ಐತಲ್ಲ ನಿನಗೆ ಐತಿರಿ, ಮತ್ತೆ ಬೆದರಿಸ್ತೀರಿ. ಅದಕ್ಕೆ ಬೆದರಿಸಿ ಏನೈತ್ರಿ ಅವ? ಏನು ಹೇಳುವತ್ರಿ ಯವ್ವ, ಸಕ್ರೆ ಹೇಳಿರಿ, ಉಪ್ಪ ಹೇಳಿರಿ, ಬೆಲ್ಲ ಹೇಳಿರಿ, ಎಣ್ಣೆ ಹೇಳಿರಿ, ಇಲ್ಲಿ ಹೇಳಿ ಹೊಕ್ಕತ್ ಕರೀರಿ. ಅದು ಹಾದ್ಯಾಗ ಯಾರು ಮಾತು ದೋಸ್ತರು ಗಂಟು ಬಿದ್ರು ಅಂದ್ರೆ ಮಾರ್ತಿರ್ತೈತ್ರಿ. ಅದು ಸಕ್ರೆ ತೊಗೊಂಬಂದಲ್ಲ ಅಕ್ಕಿ ತೊಗೊಂಬರ್ತೈತ್ರಿ. ನೀವು ಗಾಣದ ಎಣ್ಣೆ ತೊಗೊಂಬಂದ್ರೆ ಕೊಬ್ಬರಿ ಎಣ್ಣೆ ತರ್ತೈತ್ರಿ. ಯಾಕಿಟ್ಟು ಒತ್ತು ಕೊಟ್ಟು ಹೇಳಿರ್ತೀರಿ ಅವ? ಮರಿಬಾರ್ದು. ಹೇಳಿದ್ದು ಸ್ವಾಮಾನ ಸರಿಯಾಗಿ ತರ್ಲಿ ಅಂತ ತಿಳ್ಕೊಂಡ ತಮ್ಮ ಈ ಹೇಳಿದ್ದು ನೆಪ್ಪೈತಿ ಇಲ್ಲೋ ನೆಪ್ಪೈತಿ ಹೆಂಗೆ 2 ವರ್ಷದಿಂದ ಒತ್ತು ಕೊಟ್ಟು ಹೇಳ್ತೀರಿ. ಹಂಗೆ ಚಿದಾನಂದ ಅವಧೂತರು ಸತ್ಯವಿದೋತಿ ತಿಳ್ಕೊಂಡು 2 ವರ್ತಿ ಹೇಳಿದಾರ. ಪ್ರಮಾಣ ಮಾಡಿ ಹೇಳ್ಯಾರ, ಆಣಿ ಮಾಡಿ ಹೇಳ್ಯಾರ. ಇನ್ನು ಅಂದು ಪ್ರತ್ಯಕ್ಷಹಳು ದೇವಿ ಒಂದು ಕಂದವ ಓದಿದೊಡೆ. ಒಂದು ಕಂದ ಅಂತಾರೆ ಒಂದು ಪದ್ಯ. ನಮಗೆ ಅಷ್ಟು ಆಗೋದಿಲ್ಲ ಅಂದ್ರೆ ಒಂದು ಪದ್ಯ, ಒಂದು ಅಧ್ಯಾಯ ದಿನನಿತ್ಯ ಓದ್ತಾ ಇದ್ರಿ ಅಂದ್ರೆ ಅವರಿಗೆ ಬೇಡಿದ್ದನ್ನು ಕೊಡ್ತಕ್ಕಂಥಕ್ಕೆ ಆಮೇಲೆ ಸಮಸ್ತ ಪಾಪಗಳನ್ನು ನಾಶ ಮಾಡ್ತಾಳಂತ ತಿಳ್ಕೊಂಡು ಹೇಳಿದ್ದಾರೆ. ಮಂಡಲೆರಡೆ ಮಂಡಲೋದಲು ಚಂಡ ಫಲತಾನಹುದು ಆರೆ ಮಂಡಲೋದಲು ದೇವರಂದದಿ ಪೂಜೆಗೊಳ್ಳುತ್ತಲಿಹ ಖಂಡಿತದಲವ ಬಿಡದ ತ್ರೈವರು ಚಂಡಲೆದು ಓದಿದವನಾದಡೆ ಚಂಡಿಯೇ ತಾನಾಗಿ ಗನಚಿಚ್ಚಕ್ತಿ ಎನಿಸುವಳು ಹೇಳ್ತಾರೆ ನೋಡ್ರಿ. ಒಂದು ಮಂಡಲ ಅಂತ 48 ದಿನಕ್ಕೆ ಒಂದು ಮಂಡಲ ಅಂತ ಕರೀತಾರೆ. 2 ಮಂಡಲ ಅಂತಂದ್ರೆ 96 ದಿನಕ್ಕೆ 2 ಮಂಡಲ ಅಂತ ಕರೀತಾರೆ.
ನಮ್ಗೆ ಅಷ್ಟು ಆಗೋದಿಲ್ಲರಿ ಅಂತಂದ್ರೆ 48 ದಿವಸ ಓದ್ರಿ. ಓದು ಅಪೇಕ್ಷೆ ಇತ್ತಂದ್ರೆ 2 ಮಂಡಲ ಓದ್ರಿ ಏನ್ರಿ. ಆಮೇಲೆ ಏನಾಗ್ತೈತಿ ಅಂತ ಕೇಳಿದ್ರೆ ಕ್ರೂರವಾಗಿರ್ತಕ್ಕಂಥ, ಶ್ರೇಷ್ಠವಾಗಿರ್ತಕ್ಕಂಥ, ಬಲಿಷ್ಠವಾಗಿರ್ತಕ್ಕಂಥ ಫಲಗಳನ್ನು ಕೊಡ್ತಾಳೆ ತಾಯಿ ಅಂತ ಬರ್ದಾರಿ ಅವರು. ಆಮೇಲೆ ಅಷ್ಟು ಆಗೋದಿಲ್ಲ. ಓದ್ಬೇಕಾದ್ರೆ ಹಂಗೆ ಹಿಂಗೆ ಓದಬೇಡ್ರಿ. ಜಳಕ ಮಾಡಲಾರ್ದೆ, ಸ್ನಾನ ಮಾಡಲಾರ್ದೆ, ನೀವು ಶುಚಿರ್ಭೂತರಾಗಲಾರ್ದೆ ಈ ಗ್ರಂಥವನ್ನು ಓದಬೇಕು ಅಂತ ಬರ್ದಾರಿ. ಹಂಗೆ ಬರ್ದಾರ ನೋಡ್ರಿ. ಪೂಜೆ ಮಾಡಿ ಓದಬೇಕಿದು, ಪೂಜಿಸಲಿದನೋದಬಾರದು. ಪೂಜಿಸುತ್ತಲ ಅಧ್ಯಾಯ ಅಧ್ಯಾಯಗಳ ಭಕ್ತಿಯಲಿ, ಪೂಜಿಸುತ್ತಲೋದಿತಿಹನಾದಡೆ ರಾಜನಾಗುವನು ದೇವಿ ದಯದಲ್ಲಿ. ಸೂಜಿಗವೆ ತಾನೇನು ಪರಮೇಶ್ವರಿಯ ಕರುಣದಲ್ಲಿ. ಪೂಜೆ ಮಾಡೇ ಓದಬೇಕು, ಪೂರ್ವಕ್ಕೆ ಮುಖ ಮಾಡೇ ಓದಬೇಕು ಏನ್ರಿ. ಬಿಳಿ ಕಂಬಳಿ ಹಾಸೆ ಓದಬೇಕು. ಇಲ್ಲ ಹಿರಿಯರ್ಗದ್ರ ಪೇಟ ಆಯ್ತು ನಾವು ಗಪ್ಕೋತೀರಿ ಇಷ್ಟೇ. ಪೂರ್ವಕ್ಕೆ ಮುಖ ಮಾಡಿ ಇದನ್ನು ಓದಬೇಕು ಏನ್ರಿ. ಪ್ರತಿ ಅಧ್ಯಾಯ ಮುಗಿತಲೋ ಅಧ್ಯಾಯಕ್ಕೊಮ್ಮೆ ಪೂಜೆ ಮಾಡಬೇಕು. ಬಿಳಿ ಕಂಬಳಿ ಹಾಸ್ಕೊಂಡು ಕೂತು ಏನಪ್ಪಾ ಅಂತ ಕೇಳಿದ್ರೆ ಇದನ್ನು ಬಿಳಿ ಕಂಬಳಿ ಓದೋರ ಜ್ಞಾನ ಪ್ರಾಪ್ತಿ ಆಕತಿ. ಕೆಂಪು ಕಂಬಳಿ ಆಮೇಲೆ ನೀವು ಇನ್ನಿತರ ಯಾವುದೇ ಕಲರ್ಗಳನ್ನು ಹಾಸ್ಕೊಂಡು ಮಾಡಿ ಅದಾದ ಫಲ ಕೊಡ್ತದೆ. ನಿಮಗೆ ಸಿರಿ ಸಂಪತ್ತು ಭಾಳ ಬೇಕಾಗಿತ್ತು, ವೈರಿಗಳ ಕಾಟ ಹೆಚ್ಚಾಗಿತ್ತು, ವೈರಿ ದಮನ ಆಗಬೇಕಾಗಿತ್ತು ಅಂತಂದ್ರೆ ನೀವು ಆ ಕರಿ ಕಂಬಳಿ ಇಟ್ಕೊಂಡು ಓದಿರ್ತಾರ ಬರ್ದಾರಿದ್ರಾಗೆಲ್ಲ. ಅದನ್ನೆಲ್ಲ ಹೇಳೋದ್ರಿಂದ ಮಾತು ಸುಮ್ಮನೆ ಮನಸ್ಸಿನ ಮೇಲೆ ಪರಿಣಾಮ ಬಾರ್ದ ತಿಳ್ಕೊಂಡು ಅಷ್ಟೆಲ್ಲ ಹೇಳೋದಿಲ್ರಿ. ಆಮೇಲೆ ನೋಡ್ರಿ, 1-2 ಅಧ್ಯಾಯ ಓದಿದಡಂದು ಪುಣ್ಯವು ದೊರಕುತ್ತಿಹುದು. 1-2-4 ದೇವಿಯ ಕರುಣೆ ಬಹಳಿಹುದು. ಇಂದು ಕೇಳಿರಿ ಜನರು ಈಯ ಪಂದೆ ನಿತ್ಯದಲ್ಲಿ ಓದಿಕೊಳ್ಳಿರಿ. ಸಂದೇಹ ತಾನಿಲ್ಲ ಗುರುಚಿದಾನಂದ ದಯವಿಹುದು. ನಮಗೆ ಭಾಳ ಆಕತ್ರಿ ಇದು ದಿನನಿತ್ಯ ಓದೋದು ಆಗೋದಿಲ್ಲ ಅಂತಂದ್ರೆ ಶುಕ್ರಾರೇ ಮಂಗಳಾರೇ ಓದ್ರಿ. ಇಲ್ರಿ ನಮ್ಮ ಶುಕ್ರಾರು ಮಂಗಳವಾರ ಆಗೋದಿಲ್ಲ ಅಂತಂದ್ರೆ ಅಮಾಸಿಗರ ಹುಣುವಿಗರೆ ಈ ಗ್ರಂಥವನ್ನು ಪಾರಾಯಣ ಮಾಡಿರ್ತಾರೆ. ನಮಗೆ ಅವಾಗೂ ಆಗೋದಿಲ್ಲ ಅಂತಂದ್ರೆ ರೀ ನವರಾತ್ರಿ ದಿವಸ 9 ದಿವಸ ತಪ್ಪದೆ ಈ ದೇವಿ ಪಾರಾಯಣವನ್ನು ನೀವು ಶ್ರವಣ ಮಾಡಿದ್ದಾದರೆ ವರ್ಷಾನುವಿಡೀ ಏನು ತಪ್ಪದೆ ಓದಿತ್ರಿ ಫಲ ಸಿಗುತ್ತೈತಿ ನೋಡ್ರಿ. 9 ದಿವಸ ತಪ್ಪದೆ ಇದನ್ನು ಕೇಳಿದ್ರೆ ಓದಿದ್ರೆ ಆ ಫಲ ಸಿಗುತ್ತೈತಿ ಅಂತ ತಿಳ್ಕೊಂಡು ಚಿದಾನಂದ ಓದುತ್ರಿ. 9 ದಿವಸ ವರ್ಷಾನುವಿಡೀ ಓದಿದ್ರ ಫಲ ಈ ನವರಾತ್ರಿ ಒಳಗೆ ಅಷ್ಟು ಸಾಮರ್ಥ್ಯ ಬಂದಿರ್ತೈತಿ. ದೇವಿಯ ಶಕ್ತಿ ಎಲ್ಲ ಕಡೆ ಹರಿದಾಡ್ತಿರ್ತೈತಿ. ಆ ಶಕ್ತಿ ಸ್ಪ್ರೆಡ್ ಆಗಿರೋದ್ರಿಂದ, ಆ ಶಕ್ತಿ ಇರೋದ್ರಿಂದ ಆ ಫಲ ಬೇಗನೆ ದೊರಿತಾವತ್ತ ತಿಳ್ಕೊಂಡು ಇವತ್ತು ಪೀಠಿಕಾ ಅಧ್ಯಾಯ ಮುಗಿತ್ರಿ. 1ನೇ ಅಧ್ಯಾಯ ಸ್ವಲ್ಪ 2 ನೋಡಿಬಿಡ್ರಿ ಅವ ನಾಳಿನ ದಿವಸ ಪ್ರಾರಂಭ ಮಾಡಕ್ಕೆ ಬರ್ತೈತಿ. 1ನೇ ಅಧ್ಯಾಯ ಸೂಚನೆ. ಬ್ರಹ್ಮ ಹರಿರುದ್ರಾದಿಗಳು ಪರವೆನಿಸುವ ನಿರ್ಮಳದ ದೇವಿಯನ್ನು ಭಜಿಸಿದರು ಏಕಚಿತ್ತದಲ್ಲಿ. ಸೂತ ಪೌರಾಣಿಕಗೆ ಬಹುವಿಖ್ಯಾತ ಶೌನಕರಾರ್ಯ ಮಹ ಸಂಪ್ರೀತಿ ಪಾವನ ಕಥೆಯ ಹೇಳೆಂದೆನಲು ನಸುನಗುತ್ತ. ಓತು ಹೇಳಿದನಾಗ ಹರುಷದ ಶೇತಿನಿಂದಲಿ ದೇವಿ ಚರಿತವ ಭೂತಳ ಕರಿದಾಗೆ ಪಾರ್ವತಿ ದೇವಿ ಮಹಿಮೆಯನು. ಕೇಳಿರೈ ಶೌನಕರೆ ಶಿವನೇ ಹೇಳಿಹನು ನಂದೀಶಿಗೆಯು ಅದ ಹೇಳುವೆವು ನಿಮಗೀಗ ಕರ್ಣಾಮೃತವದಾಗಿಹುದು. ಹೇಳು ಕೇಳುವರಿಂಗೆ ಮುಕ್ತಿಯು ಬಾಳಹುದು ಸಂಪತ್ತು ಸಂತತಿ ಆಲಯದಲ್ಲಿ ಉದದನು ನಿಮಗೆವು ಹೇಳುವೆ ಕೇಳೆಂದ. ಇಲ್ಲಿ ಈಗ ದೇವಿ ಪುರಾಣ ಅಧ್ಯಾಯ ಪ್ರಾರಂಭ ಆಯ್ತು. ಪುರಾಣಿಕರಂದ್ರೆ ಯಾರು ಗೊತ್ತೇನ್ರಿ ಅವ? ಈ 18 ಪುರಾಣಗಳನ್ನು ಬರೆದಾರಲ್ರಿ ವೇದವ್ಯಾಸರು. ಮಹಾಭಾರತದಲ್ಲಿರ್ತಕ್ಕಂಥ ವೇದವ್ಯಾಸರ ಪರಮ ಶಿಷ್ಯರೇ ಸೂತ ಪುರಾಣಿಕರು. ಅವರೆಲ್ಲ ಗೊತ್ತೈತೆ ಅವ್ರಿಗೆ ಸೂತ ಪುರಾಣಿಕರಿಗೆ. ಎಲ್ಲ ಜ್ಞಾನ, ಎಲ್ಲ ಗ್ರಂಥಗಳ ಜ್ಞಾನ, ಎಲ್ಲ ಪುರಾಣಗಳ ಜ್ಞಾನ ಅವ್ರಿಗಿರೋದ್ರಿಂದ ಅವರು ಅಕಸ್ಮಾತ್ ಅಲ್ಲಿಗೆ ಬರ್ತಾರೆ. ಇನ್ನು ಇನ್ನೊಂದರಲ್ಲಿ ಈ ಶೌನಕಾದಿ ಋಷಿಗಳು ಅವರನ್ನು ಕೇಳ್ತಾರೆ. ಅತ್ಯಂತ ಪ್ರೀತಿಯಿಂದ ಆದರದಿಂದ ಬರಮಾಡಿಕೊಂಡು ಅವ್ರ ಕಾಲಿಗೆ ಏನಪ್ಪ ಅಂತ ನೀರುಗಳನ್ನು ಕೊಟ್ಟು ಪ್ರೀತಿಯಿಂದ 2 ಮಾತುಗಳನ್ನು ಮಾತಾಡಿ ಒಂದು ಉಚಿತವಾದ ಸ್ಥಾನದಲ್ಲಿ ಕುಳ್ಳಿರಿಸಿ ಎಲ್ಲರೂ ಹಿಂಗೆ ಕೂತು ಕೇಳ್ತಾರೆ. ಹೇ ಪುಣ್ಯಾತ್ಮರೇ, ಮಹಾಜ್ಞಾನಿಗಳೇ, ಸೂತ ಪುರಾಣಿಕರೇ, ನೀವು ಬಂದಿದ್ದು ನಮ್ಮ ಮನಸ್ಸಿಗೆ ಭಾಳ ಆನಂದವನ್ನು ತಂದು ಕೊಡ್ತು. ನೀವು ಬಂದಿದ್ದು ನಮ್ಮ ಮನಸ್ಸಿಗೆ ಆನಂದವನ್ನು ತಂದು ಕೊಟ್ಟದ. ಯಪ್ಪ ಇನ್ನೊಂದು ನಿಮಗೆ ವಿನಂತಿ ಅಂದ. ಏನು? ನಮಗೊಂದು ಕತೆ ಹೇಳ್ರಿ.
ಆ ಕತಿ ಇಂಥದ್ದಿರ್ಬೇಕಲ್ಲ, ಆ ಕತಿಯನ್ನು ಕೇಳಿದ್ರೆ ಕಿವಿಗೆ ಆನಂದ ಆಗಬೇಕು, ಆ ಕತಿಯನ್ನು ಕೇಳಿದ್ರೆ ಸಮಸ್ತ ಜೀವಿಗಳಿಗೆ ಕಲ್ಯಾಣ ಆಗಿರಬೇಕು, ಆ ಕತಿಯನ್ನು ಕೇಳಿದ್ರೆ ಪಾಪದಿಂದ ಮುಕ್ತರಾಗಿ ಪುಣ್ಯವಂತರಾಗಿರಬೇಕು, ಆ ಕತಿಯನ್ನು ಕೇಳಿದ್ರೆ ಅವ್ರಿಗೆ ಸ್ವರ್ಗ ಪ್ರಾಪ್ತಿಯಾಗಿರಬೇಕು, ಮೋಕ್ಷ ಪ್ರಾಪ್ತಿಯಾಗಿರಬೇಕು. ಅಂಥ ಕತಿಯನ್ನು ಹೇಳ್ರಿ ಅಂತ ಕೇಳಿದ್ರೆ ಯಾರು ಕೇಳಿದ್ರಿ? ಶೌನಕಾದಿ ಋಷಿಗಳು ಸೂತ ಪುರಾಣಿಕರಿಗೆ ಕೇಳ್ತಾರ. ಅವಾಗ ಸೂತ ಪುರಾಣಿಕರು ಮುಗುಳ್ನಕ್ಕು ಅತ್ಯಂತ ಪ್ರೀತಿಯಿಂದ ಕಥೆಯನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಕಥೆಯನ್ನು ಯಾವ ರೀತಿ ಹೇಳ್ತಾರೆ, ಹೆಂಗೆ ಹೇಳ್ತಾರೆ? ಟೈಮ್ ಆಗೈತ್ರಿ ಅವ, ಇನ್ನೊಂದಿಟ್ಟು ಹೇಳಿದ್ರೆ ನಡೀತೈತ್ರಿ, ನಿಮ್ಮ ಅಪ್ಪಣೆ. ನೀವು ಹೇಳಂದ್ರೆ ಇನ್ನೊಂದು ತಾಸು ಹೇಳ್ತಾರೆ, ಬೆಳತನಕ ಹೇಳಂದ್ರೆ ಹೇಳ್ತಾರೆ, ನಮ್ಮದೇನಿಲ್ಲ ಪ್ರಾಬ್ಲಮ್. ನೀವು ಹೇಳಂದ್ರೆ ಇನ್ನೊಂದು ಅರ್ಧ ತಾಸು ಹೇಳ್ತಾನೆ ರೀ. ಇಲ್ಲಪ್ಪ ಮುಗಿಸ್ರಿ, ಮತ್ತೆ ನಾಳೆ ನೋಡಾಕತ್ರಿ ಅಂದ್ರೆ ನಾಳೆ 3 ಅಧ್ಯಾಯ ಹಾಕಾರು. ಇವತ್ತು 2 ಅಧ್ಯಾಯ ಹೇಳೋದು, ನಾಳೆ 3 ಅಧ್ಯಾಯ ಹಾಕಾವ್ರಿ. ಸಂಕ್ಷಿಪ್ತವಾಗಿ ಹೇಳ್ತಾರೆ ಬಿಡ್ರಿ, ನಾನು ಏನಿಲ್ಲ ನಾಲ್ಕರೆ. ನೀವು ಹೆಂಗತ್ತೀರಿ ಹಂಗ್ರಿ. ನಮ್ಮ ಟೈಮ್ ಆಗೈತ್ರಿ ಅಪ್ಪ. ತಾಯಿ, ನಮ್ಮ ಅಪ್ಪಗಳ ಅಪ್ಪಣೆನೂ ಆಶೀರ್ವಾದ ಆಯ್ತು ರೀ ಅಂದ್ರೆ. ಹಾಗಾಗಿ ನಾಳಿನ ದಿವಸ ಸಂಕ್ಷಿಪ್ತವಾಗಿ 2 ಅಧ್ಯಾಯಗಳನ್ನು ಮುಗಿಸಿ 3ನೇ ಅಧ್ಯಾಯಕ್ಕೆ ನಾವು ಬರೋಣ ಅಂತ ಹೇಳ್ತಾ, ಇಲ್ಲಿ ಸೂತ ಪುರಾಣಿಕರು ಯಾವ ರೀತಿ ಕಥೆಯನ್ನು ಹೇಳಿದರು, ಕೈಲಾಸದ ಯಾವ ರೀತಿ ವರ್ಣನೆಯನ್ನು ಮಾಡ್ತಾರೆ, ಅವ್ರ ಉತ್ಪತ್ತಿ ಹೆಂಗಾಯ್ತು, ಅವ್ರನ್ನ ರಾಕ್ಷಸರು ಹೆಂಗೆ ಅವ್ರ ಮೇಲೆ ಅಟ್ಯಾಕ್ ಮಾಡ್ತಾರೆ ಅಂತಕ್ಕಂಥ ಇನ್ನು ಭಾಳ ಸುಂದರವಾಗಿರ್ತಕ್ಕಂಥ ಕಥೆಗಳದಾವ. ಆ ಕಥೆಗಳನ್ನು ಯಾರೂ ತಪ್ಪಿಸ್ಕೋಬೇಡ್ರಿ, ಕಳ್ಕೋಬೇಡ್ರಿ. ಕಳ್ಕೊಂಡ್ರಿ ಅಂತ ಕೇಳಿದ್ರೆ ಅಮೂಲ್ಯವಾಗಿರ್ತಕ್ಕಂಥ ರತ್ನವನ್ನು ಕಳ್ಕೊಂಡಟ್ಟೆ ನಿಮ್ಗೆ ಹಾನಿ ಆಗುತ್ತೈತಿ. ಅದಕ್ಕಾಗಿ ತಾವೆಲ್ಲರೂ ನಾಳೆಯಿಂದ ಭಕ್ತಿಯಿಂದ ಬರ್ರಿ, ಮತ್ತೆ ನಾಳೆ ಪುರಾಣವನ್ನು ಪ್ರಾರಂಭ ಮಾಡೋಣ. ಸಾಂಬ ಜೈ ನಮಃ ಪಾರ್ವತೇಶ್ವರ ರಮಾದೇ.